ಒಂದು ವೇಳೆ ನಿಮ್ಮ ಸಂಗಾತಿ ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದಾರೆ ಎಂದು ನಿಮಗೆ ಅನಿಸಿದರೆ ನೀವು ಈ ಪ್ರಪಂಚದ ಅತಿ ದೊಡ್ಡ ಮುಟ್ಟಾಳರು. ಇದನ್ನು ಗಮನವಿಟ್ಟು ಕೇಳಿ, ಏಕೆಂದರೆ ಈ ಸತ್ಯ ಸ್ವಲ್ಪ ಕಹಿಯಾಗಿದೆ ಮತ್ತು ಇದು ನಿಮ್ಮ ಕಣ್ಣುಗಳನ್ನು ತೆರೆಸುತ್ತದೆ. ಮನುಷ್ಯ ಎಂದಿಗೂ ಯಾರನ್ನೂ ಪ್ರೀತಿಸುವುದಿಲ್ಲ. ಅವನು ಕೇವಲ ನೀವು ಅವನಿಗೆ ನೀಡುವ ಆ ಭಾವನೆಯನ್ನು, ಆ ಅನುಭವವನ್ನು ಮಾತ್ರ ಪ್ರೀತಿಸುತ್ತಾನೆ. ಯಾವ ದಿನ ನೀವು ಅವರಿಗೆ ಗಮನ, ಮಾನ್ಯತೆ ನೀಡುವುದನ್ನು ನಿಲ್ಲಿಸುತ್ತೀರೋ, ಅಥವಾ ಯಾವ ದಿನ ಅವರಿಗೆ ಆ ಭಾವನೆ ಬೇರೆಯವರಿಂದ ಸಿಗಲು ಪ್ರಾರಂಭವಾಗುತ್ತದೆಯೋ, ಆ ದಿನ ಆ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೊರಟು ಹೋಗುತ್ತಾನೆ ಮತ್ತು ನೀವು ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ. ಈಗ ಗಮನಬಿಟ್ಟು ಕೇಳಿ, ನಿಮ್ಮ ಅತೀ ದೊಡ್ಡ ತಪ್ಪು ಏನು? ನೀವು ಪ್ರೀತಿಯಲ್ಲಿ ಕುರುಡಾಗಿ ಸಂಪೂರ್ಣವಾಗಿ ಅವರಿಗಾಗಿ ಲಭ್ಯವಿರುತ್ತೀರಿ. ನಿಮ್ಮ ಸಮಯ, ನಿಮ್ಮ ಗೌರವ, ನಿಮ್ಮ ಸ್ನೇಹಿತರು, ನಿಮ್ಮ ವೃತ್ತಿಜೀವನ ಎಲ್ಲವನ್ನೂ ಅವರ ಮುಂದೆ ಇಡುತ್ತೀರಿ. ಈ ತ್ಯಾಗದಿಂದ ಅವರು ನಿಮ್ಮನ್ನು ಗೌರವಿಸುತ್ತಾರೆ ಎಂದು ನಿಮಗೆ ಅನಿಸುತ್ತದೆಯೇ? ಇಲ್ಲ, ಮನುಷ್ಯನ ಮೆದುಳು ಹಾಗೆ ಕೆಲಸ ಮಾಡುವುದಿಲ್ಲ. ಮನೋವಿಜ್ಞಾನ ಹೇಳುವಂತೆ ಯಾವ ವಸ್ತು ಉಚಿತವಾಗಿ ಮತ್ತು ಯಾವಾಗಲೂ ಸಿಗುತ್ತದೆಯೋ ಮನುಷ್ಯ ಅದರ ಬೆಲೆಯನ್ನು ಕಸದ ಬುಟ್ಟಿಗೆ ಸಮಾನವೆಂದು ಭಾವಿಸುತ್ತಾನೆ. ನೀವು ನಿಮ್ಮನ್ನು ಎಷ್ಟು ಹಕ್ಕವಾಗಿಸಿಕೊಂಡಿದ್ದೀರೆಂದರೆ ಈಗ ನೀವು ಅತ್ತರೆ ಅಥವಾ ತೊಂದರೆಯಲ್ಲಿದ್ದರೆ ಅವರಿಗೆ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಅವರು ನಿಮ್ಮೊಂದಿಗೆ ಎಷ್ಟೇ ಕೆಟ್ಟದಾಗಿ ನಡೆದುಕೊಂಡರೂ ನೀವು ಮತ್ತೆ ಅವರ ಬಳಿಯೇ ಬರುತ್ತೀರಿ ಎಂಬುದು ಅವರಿಗೆ ತಿಳಿದಿದೆ. ಇನ್ನೊಂದು ಆಘಾತಕಾರಿ ಸತ್ಯ ಕೇಳಿ, ನೀವು ಅವರನ್ನು ಕಳೆದುಕೊಳ್ಳಲು ಹೆದರುತ್ತೀರಿ ಎಂದು ನಿಮಗೆ ಅನಿಸುತ್ತದೆ. ಆದರೆ ವಾಸ್ತವವೆಂದರೆ ನೀವು ಆ ಅಭ್ಯಾಸವನ್ನು ಕಳೆದುಕೊಳ್ಳಲು ಹೆದರುತ್ತಿದ್ದೀರಿ ಮತ್ತು ಎದುರಿಗಿನರುವ ವ್ಯಕ್ತಿ ಈ ಅಭ್ಯಾಸದ ಲಾಭ ಪಡೆಯುತ್ತಿದ್ದಾನೆ. ಯಾವಾಗ ನೀವು ಪ್ರತಿಕ್ಷಣ ಅವರ ಬಗ್ಗೆ ಚಿಂತಿಸುತ್ತೀರೋ, ಅವರ ತಪ್ಪುಗಳನ್ನು ಕ್ಷಮಿಸುತ್ತೀರೋ, ಆಗ ನೀವು ಅವರ ಪ್ರೇಮಿಯಲ್ಲ, ಬದಲಾಗಿ ಗುಲಾಮರಾಗುತ್ತೀರಿ. ನೆನಪಿಡಿ, ಯಾವುದೇ ಮನುಷ್ಯ ತನ್ನ ಗುಲಾಮನನ್ನು ಗೌರವಿಸುವುದಿಲ್ಲ. ಅವನು ಕೇವಲ ಅವನ ಮೇಲೆ ರಾಜ್ಯಭಾರ ಮಾಡುತ್ತಾನೆ. ಈಗ ಈ ಆಟವನ್ನು ಉಲ್ಟಾ ಮಾಡುವುದು ಹೇಗೆ? ಇದನ್ನು ದ ಆರ್ಟ್ ಆಫ್ ಎಮೋಷನಲ್ ವಿತ್ಡ್ರಾಯಲ್ನೆಂದು ಕರೆಯುತ್ತಾರೆ. ಇಂದಿನಿಂದಲೇ ಆ ವ್ಯಕ್ತಿಗೆ ನಿಮ್ಮ ಪ್ರಪಂಚದಲ್ಲಿ ಅವರಿಗಿಂತ ಹೆಚ್ಚಾಗಿ ಬೇರೆ ವಿಷಯಗಳು ಇವೆ ಎಂಬ ಅರಿವು ಮೂಡಿಸಿ. ಅವರ ಸಂದೇಶಗಳಿಗೆ ತಕ್ಷಣ ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿ. ಅವರ ಪ್ರತಿಯೊಂದು ಮಾತಿಗೂ ಹೂ ಎನ್ನುವುದನ್ನು ಬಿಟ್ಟುಬಿಡಿ. ಯಾವಾಗ ನೀವು ಇದ್ದಕ್ಕಿದ್ದಂತೆ ನಿಮ್ಮ ಗಮನವನ್ನು ಹಿಂತೆಗೆದುಕೊಳ್ಳುತ್ತೀರೋ, ಆಗ ಅವರ ಮೆದುಳಿನಲ್ಲಿ ಒಂದು ಆತಂಕ ಸೃಷ್ಟಿಯಾಗುತ್ತದೆ. ನಿಮ್ಮ ಮೇಲಿರುವ ನಿಯಂತ್ರಣ ತಪ್ಪುತ್ತಿದೆ ಎಂದು ಅವರಿಗೆ ಅನಿಸುತ್ತದೆ. ಇದೇ ಭಯ ಮತ್ತು ಅಸುರಕ್ಷಿತ ಭಾವ ಅವರು ನಿಮ್ಮ ಹಿಂದೆ ಬರುವಂತೆ ಮಾಡುತ್ತದೆ. ಮನುಷ್ಯ ಕೇವಲ ತನ್ನ ಕೈಯಿಂದ ಜಾರಿ ಹೋಗುತ್ತಿರುವ ವಸ್ತುವನ್ನು ಮಾತ್ರ ಗೌರವಿಸುತ್ತಾನೆ. ಈಗ ಒಂದು ಸತ್ಯವನ್ನು ಹೇಳಿ ಮತ್ತು ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ನೀವು ಎಂದಾದರೂ ಯಾರಿಗಾದರೂ ನಿಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಬದಲಾಗಿ ಅವರು ನಿಮ್ಮನ್ನು ಕಸದಂತೆ ಎಸೆದಿದ್ದಾರಾ? ನಿಮ್ಮ ನೋವನ್ನು ಬರೆಯಿರಿ. ನಾನು ಕಾಮೆಂಟ್ಗಳನ್ನು ಓದುತ್ತಿದ್ದೇನೆ. ಎಷ್ಟು ಜನ ಈ ವಂಚನೆಗೆ ಬಲಿಯಾಗಿದ್ದಾರೆ ಎಂದು ನೋಡೋಣ. ನನ್ನ ಮಾತನ್ನು ಗಮನವಿಟ್ಟು ಕೇಳಿ, ಏಕೆಂದರೆ ಬಹುಶಃ ನಾವು ಮತ್ತೆ ಭೇಟಿಯಾಗುತ್ತೇವೋ ಇಲ್ಲವೋ. ಅದಕ್ಕಾಗಿ ಫಾಲೋ ಮಾಡಿ.